ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಶಾಸಕರ ಸ್ವಗ್ರಾಮ ಕೊಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದ ತೊಗಲುಗೊಂಬೆ ನಾಟಕ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕ ಕೆವೈ ನಂಜೇಗೌಡರು ಭಾಗವಹಿಸಿ ಕೀಲುಗೊಂಬೆ ನಾಟಕ ಪ್ರದರ್ಶನವನ್ನು ವೀಕ್ಷಿಸಿ ಕಲಾವಿದರಿಗೆ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಕೆವೈ ನಂಜೇಗೌಡರು ತಮ್ಮ ಬಾಲ್ಯದ ದಿನಗಳನ್ನು ಕೊಮ್ಮನಹಳ್ಳಿ ಗ್ರಾಮಸ್ಥರ ಎದುರು ಬಿಚ್ಚಿಟ್ಟರು. ತೊಗಲುಗೊಂಬೆ ಕಣ್ಮರೆಯಾಗುವ ಸಂದರ್ಭದಲ್ಲಿ ಇಂದಿಗೂ ಅಲ್ಲಲ್ಲಿ ಕಾಣಸಿಗುವ ನಾಟಕ ಪ್ರದರ್ಶನದ ಬಗ್ಗೆ ಮೆಚ್ಚುಗೆ ಸೂಚಿಸಿದರು. ಈಗಿನ ಜನರೇಷನ್ ಮಕ್ಕಳಿಗೆ ಎಷ್ಟೋ ಜಾನಪದ ಕಲೆಗಳ ಪರಿಚಯವಿಲ್ಲ, ಆದರೆ ಇದನ್ನೆಲ್ಲ ಅನುಭವಿಸಿದ ನಾವೇ ಧನ್ಯರು ಅಂದರು. ನಾನು ಮಾತ್ರವಲ್ಲ, ಕುಟುಂಬ ಸಮೇತ ತೊಗಲುಗೊಂಬೆ ನಾಟಕ ಪ್ರದರ್ಶನಕ್ಕೆ ಬಂದಿದ್ದೀವಿ ಅಂದರು. ಇನ್ನು ಕಾರ್ಯಕ್ರಮದಲ್ಲಿ ಕೃಷಿಕ ಸಮಾಜದ ಅಧ್ಯಕ್ಷರಾದ ಆನೆಪುರ ಹನುಮಂತಪ್ಪ ಅವರು, ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ರಮೇಶ್ ಗೌಡ್ರು, ನೂಟುವೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಕೆವೈ ಈರೇಗೌಡ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಮತ್ತು ಗ್ರಾಮಸ್ಥರು ತೊಗಲುಗೊಂಬೆ ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ವೀಕ್ಷಿಸಿದರು. ನಮಸ್ಕಾರಗಳು. ಇವತ್ತು ನಮ್ಮ ಕೊಮ್ಮನಹಳ್ಳಿ ಗ್ರಾಮದಲ್ಲಿ ಒಂದು ವಿಶೇಷವಾದ ಪ್ರದರ್ಶನ ಕಾರ್ಯಕ್ರಮ ತೊಗಲುಗೊಂಬೆ ಅಥವಾ ಕೀಲುಗೊಂಬೆ ಬರಲ್ಲ, ತೊಗಲುಗೊಂಬೆ ಕೀಲುಗೊಂಬೆ ಅಂದ್ರೆ ಅದು ಬೇರೆ ಒಂದು ಕಾರ್ಯಕ್ರಮವನ್ನ ಇವತ್ತು ನಮ್ಮ ಗ್ರಾಮದಲ್ಲಿ ಎಲ್ಲ ನಮ್ಮ ಗ್ರಾಮದ ಯುವಕರು ಮತ್ತೆ ಹಿರಿಯರು ಎಲ್ಲ ಕೂಡ ಆಯೋಜನೆ ಮಾಡಿದ್ದೀವಿ. ಈ ತೊಗಲುಗೊಂಬೆ ಅನ್ನೋದು ನಾವು ಹುಡುಗರಾಗಿ ನೋಡ್ತಾ ಇದ್ವಿ. ನಾವು ನಮ್ಮ ತಾತನವರು ಊರಲ್ಲಿ ಹಿರಿಯರು ಯಜಮಾನರು ಮತ್ತೆ ನಮ್ಮ ಅಪ್ಪನವರು ಆ ಕಾಲದಲ್ಲಿ ನಂಗೆ ಚೆನ್ನಾಗಿ ನೆನಪದೆ. ಈ ತೊಗಲುಗೊಂಬೆ ಆಡಿಸೋರು ಈ ದೊಡ್ಡ ದಾನವಳಿಯಲ್ಲಿ ಇದ್ರು, ದೊಡ್ಡ ದಾನವಳಿ ಅಂತ. ಅವ್ರು ವರ್ಷಕ್ಕೊಂದ್ಸಾರಿ ಬಂದು ಊರಲ್ಲಿ ಆಡ್ತಾ ಇದ್ರು. ನಮ್ಮೂರಿನ ಯಜಮಾನರೆಲ್ಲ ಸೇರಿ ಒಂದ್ ದಿವಸ ನಮ್ಮೂರಲ್ಲಿ ಕೂಡ ಆ ತೊಗಲುಗೊಂಬೆಗೆ ಅವಕಾಶ ಮಾಡಿಕೊಡ್ತಾ ಇದ್ರು. ಅದೆಲ್ಲ ಮರ್ತೋಗ್ಬಿಟ್ಟಿದೀವಿ, ನಾನು ಕೂಡ ಸೇರಿ ಮರ್ತೋಗ್ಬಿಟ್ಟಿದ್ದೆ. ನನಗೆ ಇವತ್ತು ದಿವಸದಲ್ಲಿ ಯಾರು ನಮ್ಮ ಮನೆ ಹತ್ರ ಬಂದ್ರು, ನಮ್ಮ ತೋಟಮ್ಮ ತಿರುಳಮ್ಮ ಪಾಪ ಇರೋವರೆಗೂ ನಮ್ಮೂರಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ಪಾಪ ತುಂಬಾ ಕೆಲಸ ಮಾಡ್ತದೆ. ಆ ಹೆಣ್ಮಗು ಆಯಮ್ಮ ಕರ್ಕೊಂಡು ನಮ್ಮ ಮನೆ ಹತ್ರ ಬಂತು. ಇವರು ತೊಗಲುಗೊಂಬೆ ಆಡ್ಸೋರು. ಇವತ್ತು ರಾತ್ರಿಗೆ ನಮ್ಮೂರಲ್ಲಿ ತೊಗಲುಗೊಂಬೆ ಆಡಿಸ್ತಾರಂತೆ. ನಾವು ನಿಮ್ಮ ಗ್ರಾಮದಲ್ಲಿ ತೊಗಲುಗೊಂಬೆಯನ್ನ ಆಟವನ್ನು ಆಡಬೇಕು, ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ನಾನು ಅವಕಾಶ ಮಾಡಿಕೊಟ್ಟಿದ್ದೆ. ಇವತ್ತು ನಮ್ಮ ಗ್ರಾಮದವರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಕೂಡ ಇದ್ದರು. ತುಂಬ ಖುಷಿ ಆಯಿತು. ಎಲ್ಲೋ ಒಂದು ಕಡೆ ಇಂಥವೆಲ್ಲ ಉಳಿಸ್ಕೊಂಡಂಥ ಕೆಲಸ ಆಗಬೇಕಾಗ್ತದೆ. ನನಗೆ ಸಮಾಧಾನ ಆಗಿದ್ದೇನೆಂದರೆ ತುಂಬ ಜನ ಇದನ್ನು ನೋಡ್ತಾ ಇದ್ದಾರೆ ಪಾಪ ನಮ್ಮ ಗ್ರಾಮದಲ್ಲಿ. ಆಮೇಲೆ ಅಲ್ಲಿ ಆ ತೊಗಲು ಗೊಂಬೆಗಳನ್ನು ಆಡಿಸೋಂಥವ್ರು ಇದ್ದಾರಲ್ಲ, ಆ ಕಲೆ ತುಂಬ ಕಷ್ಟ, ಆದರೆ ಅದು ಇನ್ನೂ ಇದೆ. ಅದ್ರ ಜೊತೆಗೆ ಅಲ್ಲಿ ಹಾಡ್ತಾರಲ್ಲ ಗಾಯಕರು ಅದ್ಭುತವಾಗಿ ಏನು ಅವ್ರು ಆಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಗಂಟಸಾಲ ನೆನಪು ಬರ್ತದೆ. ಇಂಥ ಗಾಯಕರೆಲ್ಲ ಇದಾರಲ್ಲ ಅಂತ ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು.